ಭಾರತವನ್ನು ಕೊಳ್ಳೆ ಹೊಡೆದಿದ್ದರು ಬ್ರಿಟಿಷರು. ಸುಮಾರು 300-350 ವರ್ಷಗಳ ಕಾಲ ಭಾರತವನ್ನು ಅಗೆದು ಬಗೆದು ನುಂಗಿ ನೀರು ಕುಡಿದು ಅವರ ದೇಶಕ್ಕೂ ಸಾಗಿಸ್ಬಿಟ್ರು ಬ್ರಿಟಿಷರು. ಈಗ ಅವರದ್ದೇ ನೆಲದಲ್ಲಿ ಇದೇ ಬ್ರಿಟಿಷರು ಅತಂತ್ರ ಆಗ್ತಾ ಇದ್ದಾರಾ? ಇಲ್ಲಿಂದ ಸಂಪತ್ತೆಲ್ಲ ಕೊಳ್ಳೆ ಹೊಡೆದಾಯಿತು ನೋಡಿ. ಯಾವತ್ತೂ ಕಳ್ಳನೇ, ಕದ್ದಿರೋದೇನೆ. ಸಂಪಾದನೆ ಮಾಡೋಕ್ಕೆ ಅಂತ ಒಂದು ನೆಲ ಇರುತ್ತಲ್ಲ, ಸಂಪಾದನೆ ಮಾಡೇ ತೀರ್ತಾರೆ. ಕೆಲವು ವರ್ಷಗಳ ವ್ಯತ್ಯಾಸ ಆಗ್ತವೆ ಅಷ್ಟೇ. ನಮ್ಮ ನೆಲದಲ್ಲಿ ಎಲ್ಲವನ್ನೂ ಕೊಳ್ಳೆ ಹೊಡೆದು ಹೋದ್ಮೇಲೂ ಕೂಡ ಏನೇನೋ ಬಿಟ್ಟಿರಲಿಲ್ಲ ಅವತ್ತಿಗೆ. ನಗ, ನಾಣ್ಯ, ಸಂಪತ್ತು, ಮಸಾಲೆ ಪದಾರ್ಥಗಳು, ಬರ್ತಕ್ಕಂಥ ಆದಾಯ, ಶ್ರಮ ಎಲ್ಲವನ್ನೂ ಕೂಡ ಲೂಟಿ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಆದರೆ ಈ ನೆಲ ಇದೆಯಲ್ಲ, ಇವತ್ತಿಗೂ ಇದು ಎಷ್ಟು ಕಳ್ಕೊಂಡಿದ್ರು ಕೂಡ ಅದನ್ನು ಮತ್ತೆ ಪಡೆಯುವಂಥ ಶಕ್ತಿ ನೆಲಕ್ಕಿದೆ. ಯಾವ ಥರ ಅಂತ ಹೇಳಿದ್ರೆ, ಕೊಳ್ಳೆ ಹೊಡ್ಕೊಂಡು ಹೋಗಿದ್ರು ಬ್ರಿಟಿಷರು. ಇಂಗ್ಲೆಂಡ್ ರಾಜಧಾನಿ ಲಂಡನ್ನಲ್ಲಿ ಈಗ ಭಾರತೀಯರದ್ದೇ ಪಾರುಪತ್ಯ ಆಗಿದೆ ಅಂತ. ಹೇಗಿದು? ಇಂಗ್ಲೆಂಡ್ನ ಹೃದಯ ಭಾಗದಲ್ಲೇ ಇಂಡಿಯನ್ಸ್ ಇದೀಗ ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ. ಲಂಡನ್ನಲ್ಲಿ ಆಸ್ತಿ ಯಾರ್ದಪ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇವತ್ತಿಗೆ ಬ್ರಿಟಿಷರಿಗಿಂತ ಭಾರತೀಯರದ್ದೇ ಆಸ್ತಿ ಪಾಸ್ತಿ ಜಾಸ್ತಿ ಇದೆ ಇಲ್ಲಿ ಅಂತ. ಕರ್ಮಾ ರಿಟರ್ನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇದು ಫುಲ್ ಟ್ರೋಲ್ ಆಗ್ತಾ ಇದೆ. ಇದೀಗ ಲಂಡನ್ನಲ್ಲಿ ಆಸ್ತಿ ಖರೀದಿ ಮಾಡ್ತಾ ಇರ್ತಕ್ಕಂಥ ಭಾರತೀಯರ ಸಂಖ್ಯೆ ದಿನೇ ದಿನೇ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಅನಿವಾಸಿ ಭಾರತೀಯರೇ ಈಗ ಲಂಡನ್ನಲ್ಲಿ ಅತಿ ದೊಡ್ಡ ಆಸ್ತಿಯ ಮಾಲೀಕರಾಗಿದ್ದಾರೆ. ತಲೆಮಾರುಗಳಿಂದನೂ ಕೂಡ ಇಂಗ್ಲೆಂಡ್ನಲ್ಲಿ ಅನೇಕ ಭಾರತೀಯರು ವಾಸ ಮಾಡ್ತಾ ಇದ್ದಾರೆ. ಶಿಕ್ಷಣ ಪಡೆಯೋದಕ್ಕೆ ಹೋಗಿ ಅಲ್ಲಿಯೇ ಕೆಲಸವನ್ನು ಕಂಡುಕೊಂಡು ಅಲ್ಲೇ ಸೆಟಲ್ ಕೂಡ ಆಗಿದ್ದಾರೆ. ಜೊತೆಗೆ ಅವರು ಸಂಪಾದನೆ ಮಾಡಿಕೊಂಡು ಅವರ ಒಂದು ಕೌಶಲ್ಯದ ಆಧಾರದ ಮೇರೆಗೆ, ವೃತ್ತಿಯ ಆಧಾರದ ಮೇರೆಗೆ ಬಂದಂಥ ಹಣದಲ್ಲಿ ಸ್ವತ್ತನ್ನು ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಇಂಗ್ಲೆಂಡ್ನವ್ರಿಗಿಂತ ಇಲ್ಲಿ ಏನು ಕೊಳ್ಳೆ ಹೊಡ್ಕೊಂಡು ಹೋಗಿದ್ರಲ್ಲ, ಇವತ್ತಿನವರು ನಾನು ಹೇಳ್ತಿಲ್ಲ, ಹಿಂದೆ 300-350 ವರ್ಷಗಳ ಹಿಂದಿನಿಂದ ಕೂಡ ಮಾಡ್ಕೊಂಡು ಬಂದಿದ್ರಲ್ಲ, ಅವರ ಆಸ್ತಿನೇ ಕಡಿಮೆ, ಅಲ್ಲಿ ಭಾರತೀಯರ ಆಸ್ತಿ ಜಾಸ್ತಿ ಆಯಿತು ಅಂತ ಹೇಳಿ ಇದೀಗ ಬ್ರಿಕ್ಸ್ ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದೆ. ಈ ಬಗ್ಗೆ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಬ್ರಿಕ್ಸ್.